ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಔಷಧಿ ಕೊರತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಧಾಕರ್ ವಾಗ್ದಾಳಿ. 3 ವರ್ಷಗಳಲ್ಲಿ ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯದಲ್ಲಿ ಭಯಾನಕ ಕಾಯಿಲೆ ಬಂದರೆ ದೇವರೇ ಗತಿ. ಡಾಕ್ಟರ್ ಕೆ ಸುಧಾಕರ್, ಗುಡಿಬಂಡೆ. ರಾಜ್ಯದಲ್ಲಿ ಯಾವುದೇ ಭಯಾನಕ ಕಾಯಿಲೆ ಹರಡಿದರೆ ಜನರನ್ನು ರಕ್ಷಿಸುವ ಸಾಮರ್ಥ್ಯ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ದೇವರೇ ಗತಿ ಎನ್ನುವಂತಾಗಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆರೋಪಿಸಿದರು. ತಾಲೂಕಿನ ತಟ್ಟಿಹಳ್ಳಿ ಕ್ರಾಸ್ ಬಳಿ ಹರಿನಾಥ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು, ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರಾರಂಭವಾಗಿ 3 ವರ್ಷಗಳಾಗಿದ್ದರೂ ಅಗತ್ಯ ವೈದ್ಯಕೀಯ ಸಲಕರಣೆಗಳು ಹಾಗೂ ಮಾನವ ಸಂಪನ್ಮೂಲ ಇನ್ನೂ ಒದಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಆಡಳಿತಾವಧಿಯಲ್ಲಿ ಮಂಚೇನಹಳ್ಳಿ, ಗೌರಿಬಿದನೂರು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಾದರಿ ಆಸ್ಪತ್ರೆಗಳು, ಪ್ರಾಥಮಿಕ ಹಾಗೂ ತಾಲೂಕು ಆಸ್ಪತ್ರೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿತ್ತು. ಆದರೆ ಈಗಿನ ಸರ್ಕಾರ ಆಸ್ಪತ್ರೆಗಳಿಗೆ ಕನಿಷ್ಠ ಸಿಬ್ಬಂದಿ ನೇಮಕ ಮಾಡದೆ ಅಗತ್ಯ ಔಷಧಿಗಳ ಪೂರೈಕೆಯಲ್ಲಿಯೂ ವಿಫಲವಾಗಿದೆ ಎಂದು ಹೇಳಿದರು. ಹಾಗಾಗಿ ಬಂಧುಗಳೇ, ಇವತ್ತು ಸಂತೋಷವಾಗಿ ನೀವು ಈ ಹೆಲ್ಮೆಟ್ಗಳನ್ನೆಲ್ಲ ತೆಗೆದುಕೊಂಡು, ಬಹಳ ದೆಹಲಿಯಿಂದ ತರಿಸಿದ್ದಾರೆ, ನನಗೂ ಗೊತ್ತಿದೆ ಎಲ್ಲಿಂದ ತರಿಸಿದ್ದಾರೆ ಅಂತ. ಬಹಳ ಒಂದು ಉತ್ತಮ ಗುಣಮಟ್ಟದ, ಅದರ ಬಗ್ಗೆ ಏನು ಹಣದ ಬಗ್ಗೆ ಅವರು ವಿಚಾರ ಮಾಡಿಲ್ಲ. ಬಹಳ ಅದು ISI ಮಾರ್ಕ್ ಇರುವಂತದ್ದು ಮಾನಮೂರ್ತಿ ಅವರು ಹೇಳ್ಕೊಡ್ತಾ ಇದ್ದಾರೆ. ISI ಇದೆಯಣ್ಣ, ISI ಅಂದ್ರೆ ಬಹಳ ಸ್ಟ್ಯಾಂಡರ್ಡ್ ಆಗಿರುವಂತದ್ದು, ಒಳ್ಳೆ ಗುಣಮಟ್ಟ ಇರತಕ್ಕಂತ ಹೆಲ್ಮೆಟ್. ಅದನ್ನ ಪ್ರಾರಂಭದಲ್ಲಿ ಅವ್ರು ಅನ್ಕೊಂಡಿದ್ದು ಬರೀ 10-20 ಸಾವಿರ ಕೊಡೋಣ ಅಂತ. ಈಗ ವೇದಿಕೆ ಮೇಲೆ ಹೇಳ್ತಾ ಇದ್ರು, ಒಂದು ಪಂಚಾಯಿತಿಗೆ 1,000-2,000 ಬೇಕಾಗ್ಬೋದು, 40,000 ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೇನೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ. ಇಲ್ಲಿ ನೋಡಿ, ಇವತ್ತು 2 ಪಂಚಾಯಿತಿಯಲ್ಲಿ ಯಾವ ಮದುವೆಗೂ ಇಷ್ಟು ಜನ ಸೇರಲ್ಲ, ಇಷ್ಟು ಗಾಡಿಗಳು, ಅಷ್ಟು ಗಾಡಿಗಳಿದೆ. ಇಲ್ಲಿ ಯಾರಾದ್ರೂ ನೋಡಿದ್ರೆ ಇದು ಯಾರಪ್ಪ ದೊಡ್ಡ ಮದುವೆ ನಡೀತಾ ಇದೆ ಅಂತ. ಆದ್ರೆ ನನಗೊಂದು ಸಂತೋಷ, ಇಷ್ಟು ಜನ ನೀವು ಬಂದಿದ್ದೀರಲ್ಲ ಹೆಲ್ಮೆಟ್ ತಗೊಳ್ಳೋದಿಕ್ಕೆ, ಅಂದ್ರೆ ನಿಮ್ ಬಗ್ಗೆ ನೀವಿವತ್ತು ನೀವೆಲ್ಲ ಕೂಡ ಹುಷಾರಾಗಿದ್ದೀರಿ. ನೀವೆಲ್ಲ ಇವತ್ತು ಅರ್ಥ ಮಾಡ್ಕೊಂಡಿದ್ದೀರಿ ಹೆಲ್ಮೆಟ್ ನ ಅವಶ್ಯಕತೆ ಏನಿದೆ ಅನ್ನುವಂಥದ್ದು. ಅದು ಬಹಳ ಮುಖ್ಯ. ನಿಮ್ಗೆಲ್ಲ ಅರ್ಥ ಆಗಿದೆ ಅಲ್ಲ. ಈಗ ನಿಮ್ ಮಕ್ಕಳಾಗ್ಲಿ ಯಾರೇ ಆಗ್ಲಿ ಮನೆಯಿಂದ ಇಕ್ಕಡೆ ಅಂಗಡಿ ತಕ್ಕ ಪೈಕಪ್ಪ ಹೆಲ್ಮೆಟ್ ಅಂತಾರೆ, ಆಡೇ ಸರ್ಕಲ್ ಬೈಡ್ಸಿಟ್ಟ ಈತ ನಿಂಕ ಅದು ಕ್ರಾಸ್ చేసే కంతేనప్ప అంటారు. క్రాస్ చేసేటప్పుడు ఎందుకు పోయిండారప్ప? పోయిండారో లేదా అన్న, పాప అయితే నిలుచుకోనుండే గాడిలో అట్లా కొట్టుకొని వెళ్ళిపోయారు అంట. ఇవన్నీ నేను తమాషకు చెప్తలేదు, నా అనుభవాలతో వచ్చిండే అట్లా సంగతి. ఇవన్నీ కూడా నడిచిండే అట్లా మన క్షేత్రం. ಅದಕ್ಕೆ ನಾನು ಹೇಳುವಂಥದ್ದು, ನೀವೆಲ್ಲ ಕೂಡ ನಿಮ್ಮ ಜಾಗ್ರತೆ, ನಿಮ್ಮ ಆರೋಗ್ಯ, ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ. ಹೋಗುವಾಗ ಇನ್ನೇನೋ ಭೂಕಂಪ ಬಂದ್ರೆ ನಮ್ಮ ಕೈಯಲ್ಲಿಲ್ಲಪ್ಪ, ಏನೋ ಕ್ಯಾನ್ಸರ್ ಬಂತಪ್ಪ ನಮ್ಮ ಕೈಯಲ್ಲಿಲ್ಲಪ್ಪ. ಆಯ್ತು, ಗಾಡಿಗಳಲ್ಲಿ ನಾವು ಅಪಘಾತ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಸಾಕಷ್ಟು. ಹುಷಾರಾಗಿ ಓಡಿಸ್ಬೇಕು, ನಿಧಾನವಾಗಿ ಓಡಿಸ್ಬೇಕು. ಇವೆಲ್ಲ ಕೂಡ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಹರಿನಾಥ್ ರೆಡ್ಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ನಡೆದ ಪ್ರಮುಖ ಅಭಿವೃದ್ಧಿ ಕಾರ್ಯಗಳು ಡಾಕ್ಟರ್ ಸುಧಾಕರ್ ಅವರು ಶಾಸಕರಾಗಿದ್ದ ಅವಧಿಯಲ್ಲೇ ನಡೆದಿವೆ. ಈಗಿನ ಆಡಳಿತದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಹೇಳಿದರು. ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಗಾಗಿ ತಾಲೂಕಿನಾದ್ಯಂತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಗಳನ್ನು ಮುಂದುವರಿಸಲಾಗುವುದೆಂದು ತಿಳಿಸಿದರು. ನೀರಿನಲ್ಲಿ ಟ್ಯಾಪ್ ಬಿಟ್ಟಿದ್ದಾರೆ, ಅದು ಅವರದಲ್ಲ. ಸುಧಾಕರನ್ ಅವರು ಮಂತ್ರಿ ಇದ್ದಾಗ 100 ಕೋಟಿ ಅನುದಾನವನ್ನು ಎಚ್ಚರಿಕೆಯಲ್ಲಿ ಹಾಕಿರುವ ಧೀಮಂತ ನಾಯಕ ಅಂದ್ರೆ ಸುಧಾಕರನ್ ಅವರು. ಆ ಘನತೆಗೆ ಸುಧಾಕರನ್ ಅವರಿಗೆ ಬಂದಿರತಕ್ಕಂತಹದ್ದು. ಅವ್ರದ್ದು ಶಾಸಕರದಲ್ಲ. ಶಾಸಕರೇ, ನಿಮ್ಮ ಎಲ್ಲ ಬಂಡವಾಳ ನಮ್ಗೆ ಆಚೆ ಕಡೆ ಬರ್ತಾ ಇದೆ. ನಿನ್ನೆ ಒಂದು ಕೆಲಸ ನಡೆದಿದೆ. ಮೊನ್ನೆ ನಮ್ಮ ಮಂಜುನಾಥ ರೆಡ್ಡಿ ಅವರು ಮತ್ತೆ ಗುಣಮಟ್ಟ ಮುಖಂಡರು ಹೋಗಿ
ನಮಗೆ ಈ ತರ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಒಂದು ಪೊಲೀಸ್ ಅವರ ಸೌಕರ್ಯ ಬೇಕಂತಂದ್ರೆ ಅದಕ್ಕೆ ಅಟಕಾಲ ಮಾಡಿರೋನು ನೀನು ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡಕ್ಕೆ ಯಾವ ತರ ಅಟಕಾಲ ಆಗ್ತಿ ಅಂತ ನಮ್ಮೆಲ್ಲರ ಮುಖಂಡರಿಗೂ ಗೊತ್ತಿರುವಂತ ವಿಷಯನೇ. ಯಾಕಂದ್ರೆ ಬಾಗೇಪಲ್ಲಿ ಅಂದ್ರೆ ಅಭಿವೃದ್ಧಿ ಇಲ್ಲ, ಕ್ಷೀಣಗೊಂಡಿದೆ. ಅದೇ ಪ್ರಕಾರ 10 ವರ್ಷ ನಮ್ಮ ನಾಯಕರಾದಂತಹ ಸುಧಾಕರನ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಮತ್ತು 3 ವರ್ಷ ಮಂತ್ರಿಗಳಿದ್ದು ಅವರ ಅಭಿವೃದ್ಧಿ ಏನಿದೆ ಅಂತ ನೋಡಿ. ಯಾಕಂದ್ರೆ ಅವರು 2 ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಇಂತಹವ್ರು ಎದುರಾಕೊಂಡಿರುವಂತಹಲ್ಲ. ಈಗ ಮುಖ್ಯಮಂತ್ರಿ ಆಗಬೇಕಂತ ಹೊರಟಿದ್ದಾರಲ್ಲ DK ಶಿವಕುಮಾರ್ ಅಂತ ಅವ್ರನ್ನ ಎದುರಾಕೊಂಡು ನಮ್ಮ ಬೇರೆ ಸಂದರ್ಭದಲ್ಲಿ ನಮ್ಮ ಬಾಗೇಪಲ್ಲಿಗೆ ಅನುಕೂಲ ಆಗತಕ್ಕಂಥ ಹೈವೇ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಅನ್ನು ನಿರ್ಮಿಸಿದ್ದಾರೆ ಅಂತಂದ್ರೆ ನಮ್ಮ ನಾಯಕರೇ ಅವರದೇ ಅನುದಾನ ಅವರ ಕಂಡ ಕನಸನ್ನು ನಿರೀಕ್ಷೆ ಮಾಡಿದ್ದಾರೆ. ಅದೆಲ್ಲ ಅವರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಿಂತ ನಮ್ಮ ಗುಡಿಬಂಡೆ ಇರಬಹುದು, ಬಾಗೇಪಲ್ಲಿ ಇರಬಹುದು, ಚೇಲೂಪುರ ಇರಬಹುದು, 3 ತಾಲೂಕುಗಳನ್ನು ಒಳಗೊಂಡಂತಹ ಕ್ಷೇತ್ರ ನಮ್ಮದು. 3 ತಾಲೂಕುಗಳ ಜನತೆಗೆ ಒಳ್ಳೆಯದಾಗ್ತದೆ ಅಂತಂದ್ರೆ ಅವರು ಮಾಡಿರುವಂತಹ ಒಂದು ಕಾರ್ಯಕ್ರಮ. ಅಂತ ನಾಯಕರು ನಮ್ಮ ಹಿಂದ್ಗಡೆ ಇದ್ದಾರೆ. ನಾವು ಯಾರು ಭಯಪಡಬೇಕಾಗಿಲ್ಲ. ಏನೇ ಕೆಲಸ ಮಾಡಬೇಕಾದರೂ ನಮ್ಮ ಸುಧಾಕರನ್ ಅವರು ನಮ್ಮ ಹಿಂದ್ಗಡೆ ಇದ್ದಾರೆ. NDA ಮಿತ್ರ ಪಕ್ಷಗಳು ನಮ್ಮ NDA ಜೊತೆಗೆ ನಮ್ಮ ನಾಯಕರಿದ್ದಾರೆ. ಏನೇ ಕಷ್ಟ ಬಂದರೂ ವನಪ್ರಜ್ಞೆಯವರು ಇರ್ಬೋದು, ರಾಮಲಿಂಗಪ್ಪನವರು ಇರ್ಬೋದು, ವೇದಿಕೆಯಲ್ಲಿ ಇರುವಂತಹ ಎಲ್ಲ ಮುಖಂಡರು ನಮ್ಮ ಜೊತೆಗಿದ್ದಾರೆ. ನಾವು ಧ್ವನಿಗೂಡಿ ಕೆಲಸ ಮಾಡಿದ್ರೆ ಗುಡಿಬಂಡೆಯಲ್ಲಿ ಮುಖಂಡರಲ್ಲಿ ಒಂದು ಮನವಿ ಮಾಡ್ತೇನೆ. ನಮ್ಮ ಸಂಸದರ ಗೆದ್ದ ಮೇಲೆ ಯಾವ ಎಲೆಕ್ಷನ್ ಬಂದರೂ ಗುಡಿಬಂಡೆ ಮುಖಂಡರು ನಮ್ಮನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ತಲೆಬಾಗಿ ನಮಸ್ಕರಿಸಬೇಕಾಗ್ತದೆ. ಎಲ್ಲರೂ ಒಂದು DCC ಬ್ಯಾಂಕ್ ಆಗಿರ್ಬೋದು, PNB ಬ್ಯಾಂಕ್ ಆಗಿರ್ಬೋದು, BSNL ಸೊಸೈಟಿಗಳಾಗಿರ್ಬೋದು, ಮೊನ್ನೆ ತಾನೇ ನಡೆದಿರ್ತಕ್ಕಂತಹ DAPMC ಎಲೆಕ್ಷನ್ ಆಗಿರ್ಬೋದು, ಗೆಲ್ಲಿಸಿರ್ಬೋದು. ನಮ್ಮ ಗುಡಿಬಂಡೆ ಇಲ್ಲಿ ಸೇರಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು, ಮುಂಭಾಗದಲ್ಲಿ ಇರುವ ಮುಖಂಡರು ಎಲ್ಲರ ಕಷ್ಟನೂ ಅದರಲ್ಲಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಅಣ್ಣ ತಮ್ಮಂದ್ರೆ ಇದರ ಜೊತೆಗೆ ಮುಂದೆ ಚೀಮಲ್ ಎಲೆಕ್ಷನ್ ಬರ್ತಾ ಇದೆ, ಮರಿಬೇಡಿ. ನಮ್ಮ ಸುಧಾಕರನ್